ವಿಶ್ವವಿಖ್ಯಾತ ಮೈಸೂರು ದಸರಾದ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಜಂಬೂ ಸವಾರಿಯನ್ನು ಕಣ್ತುಂಬಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಲಕ್ಷಾಂತರ ಜನ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಲಗ್ಗೆ ಇಟ್ಟಿದ್ದಾರೆ. ಸಾಕಷ್ಟು ಜನ ಇನ್ನೂ ಬರ್ತಾ ಇದ್ದಾರೆ. ಇನ್ನು ಜಂಬೂ ಸವಾರಿಯ ವಿಶೇಷ ಆಕರ್ಷಣೆ ಅಂದರೆ ಅದು ಚಿನ್ನದ ಅಂಬಾರಿ. ಚಿನ್ನದ ಅಂಬಾರಿಯ ಅಂದವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅಲಂಕಾರವನ್ನು ಮಾಡಲಾಗ್ತದೆ. ವಿವಿಧ ಪುಷ್ಪಗಳನ್ನು ಬಳಸಿ ಅಲಂಕಾರ ಮಾಡುವಂಥ ಕಾರ್ಯಕ್ಕೂ ಕೂಡ ಈಗಾಗಲೇ ಚಾಲನೆ ಸಿಕ್ಕಿರುವಂಥದ್ದು ಈ ದೃಶ್ಯದಲ್ಲಿ ಗಮನಿಸಬಹುದು. ಮೈಸೂರಿನ ದೇವರಾಜ ಮಾರ್ಕೆಟ್ನಲ್ಲಿರುವಂಥ ಗಾಯತ್ರಿ ಫ್ಲವರ್ ಸ್ಟಾಲ್ನ ಮಂಜುನಾಥ್ ಅವರು ಈ ಬಾರಿಯ ಅಲಂಕಾರ ಮಾಡ್ತಾ ಇರುವಂಥದ್ದು. ಅಂದರೆ ಕಳೆದ 27 ವರ್ಷಗಳಿಂದಲೂ ಕೂಡ ಅಂಬಾರಿಗೆ ಅಲಂಕಾರ ಮಾಡುವಂಥ ಕಾರ್ಯದಲ್ಲಿ ಮಂಜುನಾಥ್ ತೊಡಗಿರುವಂಥದ್ದು. ಅವರ ಅನುಭವವನ್ನು ಆಧರಿಸಿ ಈ ಬಾರಿಯೂ ಕೂಡ ಅವರಿಗೆ ಜವಾಬ್ದಾರಿಯನ್ನು ನೀಡಲಾಗಿರುವಂಥದ್ದು. ಹೂ ಕಟ್ಟುವಂಥ ಕಾರ್ಯದಲ್ಲಿ ಮಂಜುನಾಥ್ ಹಾಗೂ ಅವರ ತಂಡ ನಿರತ ಆಗಿರುವಂಥದ್ದು. ಕೆಲವೇ ಹೊತ್ತಿನಲ್ಲಿ ಅಂಬಾವಿಲಾಸ ಅರಮನೆಗೆ ಮಂಜುನಾಥ್ ಹಾಗೂ ತಂಡ ಹೋಗಿ ಚಿನ್ನದ ಅಂಬಾರಿಗೆ ಅಲಂಕಾರ ಮಾಡುವಂಥ ಕಾರ್ಯವನ್ನು ಮಾಡುವಂಥದ್ದು. 750 kg ಚಿನ್ನದ ಅಂಬಾರಿ ನೋಡೋದಕ್ಕೆ 2 ಕಣ್ಣು ಸಾಲದು. ಇನ್ನು ಆ ಒಂದು ಚಿನ್ನದ ಅಂಬಾರಿಯ ಅಂದವನ್ನು ಹೆಚ್ಚಿಸೋ ನಿಟ್ಟಿನಲ್ಲಿ ಅಲಂಕಾರ ಮಾಡಲಾಗ್ತದೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮಂಜುನಾಥ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈ ಬಾರಿಯ ಅಲಂಕಾರ ಹೇಗಿರುತ್ತೆ ಸರ್? ಕಳೆದ ಒಂದು 26 ವರ್ಷದಿಂದ ಏನು ಅಲಂಕಾರ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಈ ರೀತಿ ತುಂಬ ಒಂದು ಅಂದವಾಗಿ ಕಾಣಿಸುತ್ತೆ ಸರ್. ಒಂದು ತುಂಬ ವಿಭಿನ್ನವಾಗಿ ಅಲಂಕಾರ ಚೆನ್ನಾಗಿ ಬರುತ್ತೆ ಸರ್. ಖಂಡಿತವಾಗ್ಲೂ ಸರ್, ಯಾಕಂದರೆ 20 ವರ್ಷವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಆದರೂ ನಮಗೆ ಒಂದು ಏನೋ ಒಂದು ತೃಪ್ತಿ ಆಗ್ತಾಯಿಲ್ಲ ನಮಗೆ. 26 ವರ್ಷದಿಂದ ಮಾಡಿದ್ರೂ ನಮಗೆ ಮುಂದಿನ ಸಾರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನೋ ಒಂದು ಕಮ್ಮಿ ಆಯಿತು, ಈ ರೀತಿ ಮಾಡಿದರೆ ಚೆನ್ನಾಗಿರ್ತಾಯ್ತಾ ಅನ್ನೋ ಒಂದು ನೋವೇ ಇರುತ್ತೆ. ಆದರೂ 26 ವರ್ಷದಲ್ಲೂ ನಮಗೆ ಈ ತೃಪ್ತಿ ಕೊಟ್ಟಿಲ್ಲ. ಹಂಗಾಗಿ ಈ ವರ್ಷ 27ನೇ ವರ್ಷದಲ್ಲಿ ಏನು ಒಂದು 26 ವರ್ಷದಿಂದ ಮಾಡಿದ್ವಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅದು ಅಲಂಕಾರ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ರೀತಿ ನಾವು ಒಂದು ಸಾರಿ ಮಾಡ್ತೀವಿ ಸರ್, ಖಂಡಿತ. ಸರ್, ಯಾವ ಪುಷ್ಪಗಳನ್ನು ಬಳಸ್ತಾ ಇದ್ದೀರಿ? ಯಾವ ಬಗೆಯ ಪುಷ್ಪಗಳಿರುವಂಥದ್ದು? ಯಾವ್ಯಾವ ಹೂಗಳಿದೆ ಸರ್ ಇಲ್ಲಿ? ಸರ್, ಈ ವರ್ಷ ಹೆಚ್ಚಾಗಿ ಕಾರ್ನಿಷನ್ ಅಂತ ಹೇಳಿ ಒಂದು ಹೂವು ಬರುತ್ತೆ, ಅದನ್ನು ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದೀವಿ. ಮತ್ತು ಮಲ್ಲಿಗೆ ಹೂವು, ಮತ್ತು ಒಂದು ಶಾವಂತಿಗೆ ಹೂವು, ಗುಲಾಬಿಗಳು ಅಷ್ಟನ್ನು ಈ ಸಾರಿ ಉಪಯೋಗಿಸ್ತಾ ಇದ್ದೀವಿ. ತುಂಬ ಹೆಚ್ಚಾಗಿ ಈ ಸಾರಿ ಕಾರ್ನಿಷನ್ ಅಂತ ಅದು ತುಂಬ ಚೆಂದಾಗಿದೆ ಕಲ್ಲರೆಲ್ಲ. ಅದು ತುಂಬ ಒಂದು ದೂರದಿಂದ ಲಕ್ಷಣ ಕಾಣಿಸ್ತದೆ. ಹಾಗಾಗಿ ಈ ಸಾರಿ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಇದಿಷ್ಟು ಮಂಜುನಾಥ್ ಅವರ ಮಾತಾಗಿರುವಂಥದ್ದು. ಅಂದರೆ ನಾನು ಚಿನ್ನದ ಅಂಬಾರಿಗೆ ಅಲಂಕಾರ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ, ಅದು ನನ್ನ ಪುಣ್ಯ, ನಮ್ಮ ತಂದೆ ತಾಯಿ ಮಾಡಿರುವಂಥ ಪುಣ್ಯ, ಜೊತೆಗೆ ದೇವಿಯ ಆಶೀರ್ವಾದ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ಆ ಒಂದು ಸಂದರ್ಭವನ್ನು ವಿವರಿಸಬೇಕಾದ್ರೆ ನಿಜಕ್ಕೂ ಕೂಡ ಭಾವುಕರಾದರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂಬಾರಿಗೆ ಮಂಜುನಾಥ್ ಹಾಗೂ ಅವರ ತಂಡ ಅಲಂಕಾರ ಮಾಡುವಂಥ ಕೆಲಸಕ್ಕೆ ಮುಂದಾಗುವಂಥದ್ದು. ಅದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕ್ಯಾಮ್ರಾಮನ್ ಸಚಿನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ಮೈಸೂರು ದಸರಾದ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಜಂಬೂ ಸವಾರಿಯನ್ನು ಕಣ್ತುಂಬಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಲಕ್ಷಾಂತರ ಜನ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಲಗ್ಗೆ ಇಟ್ಟಿದ್ದಾರೆ. ಸಾಕಷ್ಟು ಜನ ಇನ್ನೂ ಬರ್ತಾ ಇದ್ದಾರೆ. ಇನ್ನು ಜಂಬೂ ಸವಾರಿಯ ವಿಶೇಷ ಆಕರ್ಷಣೆ ಅಂದರೆ ಅದು ಚಿನ್ನದ ಅಂಬಾರಿ. ಚಿನ್ನದ ಅಂಬಾರಿಯ ಅಂದವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅಲಂಕಾರವನ್ನು ಮಾಡಲಾಗ್ತದೆ. ವಿವಿಧ ಪುಷ್ಪಗಳನ್ನು ಬಳಸಿ ಅಲಂಕಾರ ಮಾಡುವಂಥ ಕಾರ್ಯಕ್ಕೂ ಕೂಡ ಈಗಾಗಲೇ ಚಾಲನೆ ಸಿಕ್ಕಿರುವಂಥದ್ದು ಈ ದೃಶ್ಯದಲ್ಲಿ ಗಮನಿಸಬಹುದು. ಮೈಸೂರಿನ ದೇವರಾಜ ಮಾರ್ಕೆಟ್ನಲ್ಲಿರುವಂಥ ಗಾಯತ್ರಿ ಫ್ಲವರ್ ಸ್ಟಾಲ್ನ ಮಂಜುನಾಥ್ ಅವರು ಈ ಬಾರಿಯ ಅಲಂಕಾರ ಮಾಡ್ತಾ ಇರುವಂಥದ್ದು. ಅಂದರೆ ಕಳೆದ 27 ವರ್ಷಗಳಿಂದಲೂ ಕೂಡ ಅಂಬಾರಿಗೆ ಅಲಂಕಾರ ಮಾಡುವಂಥ ಕಾರ್ಯದಲ್ಲಿ ಮಂಜುನಾಥ್ ತೊಡಗಿರುವಂಥದ್ದು. ಅವರ ಅನುಭವವನ್ನು ಆಧರಿಸಿ ಈ ಬಾರಿಯೂ ಕೂಡ ಅವರಿಗೆ ಜವಾಬ್ದಾರಿಯನ್ನು ನೀಡಲಾಗಿರುವಂಥದ್ದು. ಹೂ ಕಟ್ಟುವಂಥ ಕಾರ್ಯದಲ್ಲಿ ಮಂಜುನಾಥ್ ಹಾಗೂ ಅವರ ತಂಡ ನಿರತ ಆಗಿರುವಂಥದ್ದು. ಕೆಲವೇ ಹೊತ್ತಿನಲ್ಲಿ ಅಂಬಾವಿಲಾಸ ಅರಮನೆಗೆ ಮಂಜುನಾಥ್ ಹಾಗೂ ತಂಡ ಹೋಗಿ ಚಿನ್ನದ ಅಂಬಾರಿಗೆ ಅಲಂಕಾರ ಮಾಡುವಂಥ ಕಾರ್ಯವನ್ನು ಮಾಡುವಂಥದ್ದು. 750 kg ಚಿನ್ನದ ಅಂಬಾರಿ ನೋಡೋದಕ್ಕೆ 2 ಕಣ್ಣು ಸಾಲದು. ಇನ್ನು ಆ ಒಂದು ಚಿನ್ನದ ಅಂಬಾರಿಯ ಅಂದವನ್ನು ಹೆಚ್ಚಿಸೋ ನಿಟ್ಟಿನಲ್ಲಿ ಅಲಂಕಾರ ಮಾಡಲಾಗ್ತದೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮಂಜುನಾಥ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈ ಬಾರಿಯ ಅಲಂಕಾರ ಹೇಗಿರುತ್ತೆ ಸರ್? ಕಳೆದ ಒಂದು 26 ವರ್ಷದಿಂದ ಏನು ಅಲಂಕಾರ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಈ ರೀತಿ ತುಂಬ ಒಂದು ಅಂದವಾಗಿ ಕಾಣಿಸುತ್ತೆ ಸರ್. ಒಂದು ತುಂಬ ವಿಭಿನ್ನವಾಗಿ ಅಲಂಕಾರ ಚೆನ್ನಾಗಿ ಬರುತ್ತೆ ಸರ್. ಖಂಡಿತವಾಗ್ಲೂ ಸರ್, ಯಾಕಂದರೆ 20 ವರ್ಷವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಆದರೂ ನಮಗೆ ಏನೋ ಒಂದು ತೃಪ್ತಿ ಆಗ್ತಾಯಿಲ್ಲ ನಮಗೆ. 26 ವರ್ಷದಿಂದ ಮಾಡಿದ್ರೂ ನಮಗೆ ಮುಂದಿನ ಸಾರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನೋ ಒಂದು ಕಮ್ಮಿ ಆಯಿತು,
ಈ ರೀತಿ ಮಾಡಿದರೆ ಚೆನ್ನಾಗಿರ್ತಾಯ್ತಾ ಅನ್ನೋ ಒಂದು ಒಂದು ನೋವೇ ಇರುತ್ತೆ. ಆದರೂ 26 ವರ್ಷದಲ್ಲೂ ನಮಗೆ ಈ ತೃಪ್ತಿ ಕೊಟ್ಟಿಲ್ಲ. ಹಂಗಾಗಿ ಈ ವರ್ಷ 27ನೇ ವರ್ಷದಲ್ಲಿ ಏನು ಒಂದು 26 ವರ್ಷದಿಂದ ಮಾಡಿದ್ವಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅದು ಅಲಂಕಾರ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ರೀತಿ ನಾವು ಒಂದು ಸಾರಿ ಮಾಡ್ತೀವಿ ಸರ್, ಖಂಡಿತ. ಸರ್, ಯಾವ ಪುಷ್ಪಗಳನ್ನು ಬಳಸ್ತಾ ಇದ್ದೀರಿ? ಯಾವ ಬಗೆ ಬಗೆಯ ಪುಷ್ಪಗಳಿರುವಂಥದ್ದು, ಯಾವ್ಯಾವ ಹೂಗಳಿದೆ ಸರ್ ಇಲ್ಲಿ? ಈ ವರ್ಷ ಹೆಚ್ಚಾಗಿ ಕಾರ್ನಿಷನ್ ಅಂತ ಹೇಳಿ ಒಂದು ಹೂವು ಬರುತ್ತೆ, ಅದನ್ನು ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದೀವಿ. ಮತ್ತು ಮಲ್ಲಿಗೆ ಹೂವು, ಮತ್ತು ಒಂದು ಶಾವಂತಿಗೆ ಹೂವು, ಗುಲಾಬಿಗಳು ಅಷ್ಟನ್ನು ಈ ಸಾರಿ ಉಪಯೋಗಿಸ್ತಾ ಇದ್ದೀವಿ. ತುಂಬ ಹೆಚ್ಚಾಗಿ ಈ ಸಾರಿ ಕಾರ್ನಿಷನ್ ಅಂತ ಅದು ತುಂಬ ಚೆಂದಾಗಿದೆ ಕಲ್ಲರೆಲ್ಲ. ಅದು ತುಂಬ ಒಂದು ದೂರದಿಂದ ಲಕ್ಷಣ ಕಾಣಿಸ್ತದೆ. ಹಾಗಾಗಿ ಈ ಸಾರಿ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಅದು ಇದಿಷ್ಟು ಮಂಜುನಾಥ್ ಅವರ ಮಾತಾಗಿರುವಂಥದ್ದು. ಅಂದರೆ ನಾನು ಚಿನ್ನದ ಅಂಬಾರಿಗೆ ಅಲಂಕಾರ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ, ಅದು ನನ್ನ ಪುಣ್ಯ, ನಮ್ಮ ತಂದೆ ತಾಯಿ ಮಾಡಿರುವಂಥ ಪುಣ್ಯ, ಜೊತೆಗೆ ದೇವಿಯ ಆಶೀರ್ವಾದ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ಆ ಒಂದು ಸಂದರ್ಭವನ್ನು ವಿವರಿಸಬೇಕಾದ್ರೆ ನಿಜಕ್ಕೂ ಕೂಡ ಭಾವುಕರಾದರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂಬಾರಿಗೆ ಮಂಜುನಾಥ್ ಹಾಗೂ ಅವರ ತಂಡ ಅಲಂಕಾರ ಮಾಡುವಂಥ ಕೆಲಸಕ್ಕೆ ಮುಂದಾಗುವಂಥದ್ದು. ಅದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕ್ಯಾಮ್ರಾಮನ್ ಸಚಿನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ಮೈಸೂರು ದಸರಾದ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಜಂಬೂ ಸವಾರಿಯನ್ನು ಕಣ್ತುಂಬಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಲಕ್ಷಾಂತರ ಜನ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಲಗ್ಗೆ ಇಟ್ಟಿದ್ದಾರೆ. ಸಾಕಷ್ಟು ಜನ ಇನ್ನೂ ಬರ್ತಾ ಇದ್ದಾರೆ. ಇನ್ನು ಜಂಬೂ ಸವಾರಿಯ ವಿಶೇಷ ಆಕರ್ಷಣೆ ಅಂದರೆ ಅದು ಚಿನ್ನದ ಅಂಬಾರಿ. ಚಿನ್ನದ ಅಂಬಾರಿಯ ಅಂದವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅಲಂಕಾರವನ್ನು ಮಾಡಲಾಗ್ತದೆ. ವಿವಿಧ ಪುಷ್ಪಗಳನ್ನು ಬಳಸಿ ಅಲಂಕಾರ ಮಾಡುವಂಥ ಕಾರ್ಯಕ್ಕೂ ಕೂಡ ಈಗಾಗಲೇ ಚಾಲನೆ ಸಿಕ್ಕಿರುವಂಥದ್ದು ಈ ದೃಶ್ಯದಲ್ಲಿ ಗಮನಿಸ್ಬೋದು. ಮೈಸೂರಿನ ದೇವರಾಜ ಮಾರ್ಕೆಟ್ನಲ್ಲಿರುವಂಥ ಗಾಯತ್ರಿ ಫ್ಲವರ್ ಸ್ಟಾಲ್ನ ಮಂಜುನಾಥ್ ಅವರು ಈ ಬಾರಿಯ ಅಲಂಕಾರ ಮಾಡ್ತಾ ಇರುವಂಥದ್ದು. ಅಂದರೆ ಕಳೆದ 27 ವರ್ಷಗಳಿಂದಲೂ ಕೂಡ ಅಂಬಾರಿಗೆ ಅಲಂಕಾರ ಮಾಡುವಂಥ ಕಾರ್ಯದಲ್ಲಿ ಮಂಜುನಾಥ್ ತೊಡಗಿರುವಂಥದ್ದು. ಅವರ ಅನುಭವವನ್ನು ಆಧರಿಸಿ ಈ ಬಾರಿಯೂ ಕೂಡ ಅವರಿಗೆ ಜವಾಬ್ದಾರಿಯನ್ನು ನೀಡಲಾಗಿರುವಂಥದ್ದು. ಹೂ ಕಟ್ಟುವಂಥ ಕಾರ್ಯದಲ್ಲಿ ಮಂಜುನಾಥ್ ಹಾಗೂ ಅವರ ತಂಡ ನಿರತ ಆಗಿರುವಂಥದ್ದು. ಕೆಲವೇ ಹೊತ್ತಿನಲ್ಲಿ ಅಂಬಾವಿಲಾಸ ಅರಮನೆಗೆ ಮಂಜುನಾಥ್ ಹಾಗೂ ತಂಡ ಹೋಗಿ ಚಿನ್ನದ ಅಂಬಾರಿಗೆ ಅಲಂಕಾರ ಮಾಡುವಂಥ ಕಾರ್ಯವನ್ನು ಮಾಡುವಂಥದ್ದು. 750 kg ಚಿನ್ನದ ಅಂಬಾರಿ ನೋಡೋದಕ್ಕೆ 2 ಕಣ್ಣು ಸಾಲದು. ಇನ್ನು ಆ ಒಂದು ಚಿನ್ನದ ಅಂಬಾರಿಯ ಅಂದವನ್ನು ಹೆಚ್ಚಿಸೋ ನಿಟ್ಟಿನಲ್ಲಿ ಅಲಂಕಾರ ಮಾಡಲಾಗ್ತದೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮಂಜುನಾಥ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈ ಬಾರಿಯ ಅಲಂಕಾರ ಹೇಗಿರುತ್ತೆ ಸರ್? ಕಳೆದ ಒಂದು 26 ವರ್ಷದಿಂದ ಏನು ಅಲಂಕಾರ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಈ ರೀತಿ ತುಂಬ ಒಂದು ಅಂದವಾಗಿ ಕಾಣಿಸುತ್ತೆ ಸರ್. ಒಂದು ತುಂಬ ವಿಭಿನ್ನವಾಗಿ ಅಲಂಕಾರ ಚೆನ್ನಾಗಿ ಬರುತ್ತೆ ಸರ್. ಖಂಡಿತ ಆಗಲು ಸರ್, ಯಾಕಂದರೆ 20 ವರ್ಷವೂ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಆದರೂ ನಮಗೆ ಏನೋ ಒಂದು ತೃಪ್ತಿ ಆಗ್ತಾಯಿಲ್ಲ ನಮಗೆ. 26 ವರ್ಷದಿಂದ ಮಾಡಿದ್ರೂ ನಮಗೆ ಮುಂದಿನ ಸಾರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನೋ ಒಂದು ಕಮ್ಮಿ ಆಯಿತು, ಈ ರೀತಿ ಮಾಡಿದರೆ ಚೆನ್ನಾಗಿರ್ತಾಯ್ತಾ ಅನ್ನೋ ಒಂದು ನೋವೇ ಇರುತ್ತೆ. ಆದರೂ 26 ವರ್ಷದಲ್ಲೂ ನಮಗೆ ಈ ತೃಪ್ತಿ ಕೊಟ್ಟಿಲ್ಲ. ಹಂಗಾಗಿ ಈ ವರ್ಷ 27ನೇ ವರ್ಷದಲ್ಲಿ ಏನು ಒಂದು 26 ವರ್ಷದಿಂದ ಮಾಡಿದ್ವಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅದು ಅಲಂಕಾರ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ರೀತಿ ನಾವು ಒಂದು ಸಾರಿ ಮಾಡ್ತೀವಿ ಸರ್, ಖಂಡಿತ. ಸರ್, ಯಾವ ಪುಷ್ಪಗಳನ್ನು ಬಳಸ್ತಾ ಇದ್ದೀರಿ? ಯಾವ ಬಗೆ ಬಗೆಯ ಪುಷ್ಪಗಳಿರುವಂಥದ್ದು, ಯಾವ್ಯಾವ ಹೂಗಳಿದೆ ಸರ್ ಇಲ್ಲಿ? ಈ ವರ್ಷ ಹೆಚ್ಚಾಗಿ ಕಾರ್ನಿಷನ್ ಅಂತ ಹೇಳಿ ಒಂದು ಹೂವು ಬರುತ್ತೆ, ಅದನ್ನು ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದೀವಿ. ಮತ್ತು ಮಲ್ಲಿಗೆ ಹೂವು, ಮತ್ತು ಒಂದು ಶಾವಂತಿಗೆ ಹೂವು, ಗುಲಾಬಿಗಳು ಅಷ್ಟನ್ನು ಈ ಸಾರಿ ಉಪಯೋಗಿಸ್ತಾ ಇದ್ದೀವಿ. ತುಂಬ ಹೆಚ್ಚಾಗಿ ಈ ಸಾರಿ ಕಾರ್ನಿಷನ್ ಅಂತ ಅದು ತುಂಬ ಚೆಂದಾಗಿದೆ ಕಲ್ಲರೆಲ್ಲ. ಅದು ತುಂಬ ಒಂದು ದೂರದಿಂದ ಲಕ್ಷಣ ಕಾಣಿಸ್ತದೆ. ಹಾಗಾಗಿ ಈ ಸಾರಿ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಅದು ಇದಿಷ್ಟು ಮಂಜುನಾಥ್ ಅವರ ಮಾತಾಗಿರುವಂಥದ್ದು. ಅಂದರೆ ನಾನು ಚಿನ್ನದ ಅಂಬಾರಿಗೆ ಅಲಂಕಾರ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ, ಅದು ನನ್ನ ಪುಣ್ಯ, ನಮ್ಮ ತಂದೆ ತಾಯಿ ಮಾಡಿರುವಂಥ ಪುಣ್ಯ, ಜೊತೆಗೆ ದೇವಿಯ ಆಶೀರ್ವಾದ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ಆ ಒಂದು ಸಂದರ್ಭವನ್ನು ವಿವರಿಸಬೇಕಾದ್ರೆ ನಿಜಕ್ಕೂ ಕೂಡ ಭಾವುಕರಾದರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂಬಾರಿಗೆ ಮಂಜುನಾಥ್ ಹಾಗೂ ಅವರ ತಂಡ ಅಲಂಕಾರ ಮಾಡುವಂಥ ಕೆಲಸಕ್ಕೆ ಮುಂದಾಗುವಂಥದ್ದು. ಅದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕ್ಯಾಮ್ರಾಮನ್ ಸಚಿನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮೈಸೂರು.